ಹಾಗೆ ನಮ್ಮ ಚಲನಚಿತ್ರ ಹೀರೋ ಅವರಿಗೆ, ನಮ್ಮ ಸಮಾಜ ನಮ್ಮ ಶಿವರಾಮೇಗೌಡರಿಗೆ, ನಮ್ಮ ಸ್ನೇಹಿತರಿಗೆ ಎಲ್ಲರೂ ನಾನು ಮನಪೂರ್ವವಾಗಿ ಅಭಿನಂದಿಸ್ತೀನಿ. ಹಾಗೆ ಇಲ್ಲಿರುವಂಥ ನನ್ನ ತಂದೆ ತಾಯಿ ಸಮಾನರು, ಅಕ್ಕ ತಂಗಿಯರು, ಅಣ್ಣ ತಮ್ಮ ಸಮಾನ ಎಲ್ಲರಿಗೂ ನನ್ನ ಮನಪೂರ್ವಕ ಅಭಿನಂದನೆಗಳು. ಈ ಕಾರ್ಯಕ್ರಮನ ನಾನು ಅಮ್ಮಗೆ ಇಲ್ಲ ನೀವು ಬೆಂಗಳೂರು ಮಾಡಲೇಬೇಕು, ಈ ಚಾತುರ್ಮಾಸ ಇಲ್ಲಿ ಮಾಡಲೇಬೇಕು ಅಂತ ಅಮ್ಮಗೆ ತುಂಬಾ ನಾನು ಮಾತಾಡಿ ಅವ್ರಿಗೆ ನಾನು ತುಂಬಾ ಕಷ್ಟ ಕನ್ವಿನ್ಸ್ ಮಾಡೋಕ್ಕೆ. ಆಮೇಲೆ ಅಮ್ಮ ಒಪ್ಕೊಂಡು ಆಯಿತು ನಾನು ಮಾಡ್ತೀನಿ ಬರ್ತೀನಿ ಅಂತ ಹೇಳಿದ್ರು. ಏನಕ್ಕೆ ಅಂದರೆ ಎಲ್ಲರಿಗೂ ಒಂದು ಆಶೀರ್ವಾದ ಸಿಕ್ಕಲಿ. ಅಮ್ಮ ಭೈರವಿ ಅಮ್ಮ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಅನ್ನೋದೇನು ಎಲ್ಲರೂ ಗೊತ್ತು. ಅಮ್ಮ ಆಶೀರ್ವಾದ ಏನು, ಅಮ್ಮ ಶಕ್ತಿ ಏನು, ಅಮ್ಮ ತಾಕದ ಏನು ಅಂತ ನಾನು. ಬಟ್ ಅಮ್ಮ ಅವರು ಬಂದು ಇದೊಂದು ಪೂಜೆಯನ್ನು ಮಾಡಿದ ಬೆಂಗಳೂರಿಗೆ ಎಲ್ಲರಿಗೂ ಒಂದು ಒಳ್ಳೇದಾಗಬೇಕು ಅಂತ ಒಂದೇ ನನ್ನ ಒಂದು ಗುರಿ ಇತ್ತು. ಆ ಗುರಿಯಲ್ಲಿ ನಾನು ಒಬ್ಬನಿದ್ದೇ ಸಾಧನೆ. ಆ ಮಠದಲ್ಲಿರೋದು ಎಲ್ಲರೂ ಮಠದಲ್ಲಿರೋದು ರವಿಯವರಾಗಿರ್ಬೋದು ಅಥವಾ ನಮ್ಮ ಸ್ವಾಮಿ ಅವರಾಗಿರ್ಬೋದು, ಪ್ರತಿಯೊಬ್ಬರು ನಮ್ಮ ಸತ್ಯ ಮೇಡಮ್ ಆಗಿರ್ಬೋದು, ನಮ್ಮ ಶಶಾಂಕ್ ಆಗಿರ್ಬೋದು, ಎಲ್ಲರೂ ಜೊತೆ ನಿಂತು ವೇದ ಆಮೇಲೆ ಸುನೀಲ್ ಎಲ್ಲರೂ ನಾವು ಒಬ್ಬನೇ ಥರ ನಮ್ಮ ಜೊತೆ ಎಲ್ಲರೂ ಒಂದು ಕೈಗಳ 10 ಕೈ ಸೇರಿ ಇವತ್ತು ಈ ಕಾರ್ಯಕ್ರಮ ನಾವು ತುಂಬ ಯಶಸ್ವಿಯಾಗಿ ಮಾಡ್ತಾ ಇದ್ವಿ. ಇನ್ನು 2 ತಿಂಗಳ ಕಾಲ ಅಮ್ಮ ಅವರ ಒಂದೊಂದು ದಿನ ವಿಶೇಷವಾದ ಪೂಜೆಗಳೆಲ್ಲ ಇರುತ್ತೆ. ದಯಮಾಡಿ ನೀವು ನಿಮ್ಮ ಸ್ನೇಹಿತರು, ನಿಮ್ಮ ಮನೆಯಲ್ಲಿ ನಿಮ್ಮ ಅಕ್ಕ ತಂಗಿರು, ಅಣ್ಣ ತಮ್ಮಂದಿರು, ತಂದೆ ತಾಯಿರು ಎಲ್ಲರನ್ನೂ ಕರ್ಕೊಂಡು ನೀವು ಪೂಜೆಗೆ ಅಮ್ಮನನ್ನು ಆಶೀರ್ವಾದ ಪಡಿಬೇಕು ಅಂತ ನಾನು ಎಲ್ಲ ಮನೆ ಕೇಳ್ಕೊಂತ ಇದ್ದೀನಿ. ಎಲ್ಲರೂ ಅಭಿನಂದನೆಗಳು. ಒಂದು ಸಣ್ಣದಾಗಿ ಒಂದು ನೆನಪಿನ ಕಾಣಿಕೆ ಒಂದು ಕಾರ್ಯಕ್ರಮ ಇದೆ ನಮ್ಮದು. ಅದನ್ನು ಬೇಗ ನಾನು ಇಲ್ಲಿರೋರು ಅಷ್ಟು ಮಾತುಗಳನ್ನು ಕೇಳಬೇಕು ಅಂತ ಬಂದಿರ್ತಕ್ಕಂಥವ್ರು. ಆದ್ದರಿಂದ ನನ್ನಿಂದ ಅಷ್ಟು ಮಾತುಗಳು ಬರ್ತಕ್ಕಂಥದ್ದು ಮತ್ತು ನನಗೆ ಇದರ ಅನುಭವಗಳು ಬಹಳ ಕಮ್ಮಿ. ಧಾರ್ಮಿಕವಾಗಿ ಮಾತಾಡ್ತಕ್ಕಂಥ ಶಕ್ತಿ ನನಗಿಲ್ಲ ಅಂತಕ್ಕಂಥದ್ದನ್ನ ಮೊದಲು ಗುರುಗಳಿಗೆ ತಿಳಿಸ್ಬಿಡ್ತೀನಿ. ಏನಾದರೂ ಮಾತಾಡಿದ್ರೆ ಕ್ಷಮೆ ಇರಲಿ ಅಂತ ಮೊದಲೇ ಕ್ಷಮೆಯನ್ನು ಕೇಳ್ಬಿಡ್ತೀನಿ. ನನಗೆ ನನ್ನ ಕಾರ್ಯಕರ್ತ ಜಯಂತ್ ಅವರು ಈ ಒಂದು ಕಾರ್ಯಕ್ರಮ ವ್ಯವಸ್ಥೆ ಮಾಡಿ ನನಗೆ ದಿಢೀರ್ ಅಂತ ಹೇಳೋದು ಇದೇ ಕಾರ್ಯಕ್ರಮ ಚಾತುರ್ಮಾಸ ಕಾರ್ಯಕ್ರಮ. ಚಾತುರ್ಮಾಸ ಅಂದರೆ 4 ತಿಂಗಳು ನಾವು ಭಾವಿಸಿದ್ವಿ. ಇದು 2 ತಿಂಗಳು. 2 ತಿಂಗಳಲ್ಲಿ ಒಂದಷ್ಟು ಗುರುಗಳು, ಸಂತರು, ಯೋಗಿಗಳು, ಯತಿಗಳು ಎಲ್ಲೂ ಓಡಾಡ್ತಾರೆ. ಒಂದಕ್ಕೆ ಕಡೆ ಕುಂತು ಧರ್ಮ ಪ್ರವಚನೆಯನ್ನು, ಸನಾತನ ಧರ್ಮದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಇವತ್ತಿನ ಜಾಗತೀಕರಣದ ಯುಗದಲ್ಲಿ ತಿಳಿಸ್ಬೇಕಾಗಿದ್ದು ಬಹಳ ಮುಖ್ಯ. ಆ ಕೆಲಸವನ್ನು ದೇಶದ ಯಾಕಂದ್ರೆ ಹೇಳ್ತಾರೆ ಕೆಲವರು ಸುಮ್ಮನೆ ನಾವು ಸ್ವಲ್ಪ ತಿಳ್ಕೊಂಡಿದ್ದು ಈ ಒಂದು ಸಮಯದಲ್ಲಿ ದೇವರು ನಿದ್ರಿಸಿದ್ದಾರಂತೆ. ಆ ಕೆಲಸವನ್ನ ಈ ಯತಿಗಳು, ಸಾಧು, ಸಂತರು, ಯೋಗಿಗಳು, ಸನ್ಯಾಸಿಗಳು ಎಲ್ಲರೂ ಆ ಕೆಲಸವನ್ನ ದೇವರ ಕೆಲಸವನ್ನ ಅವ್ರು ಮಾಡ್ತಾರೆ. ಆದ್ರಿಂದ ಅವರು ನಮಗೆ ದೇವರ ಸಮಾನ ಅಂತಕ್ಕಂಥ ಮಾತನ್ನ ನನಗೆ ಇಲ್ಲಿ ಒಂದು ಈ ಪ್ರೋಗ್ರಾಮ್ ಏನೊಂದು ನನಗೆ ಮಧ್ಯಾಹ್ನ 2-3 ಗಂಟೆ ತನಕ ಸತ್ಯವಾಗಲೂ ಗೊತ್ತಿರಲಿಲ್ಲ. ನಮ್ಮ ಮ್ಯಾನೇಜರ್ ರವಿ ಸರ್ ಈ ಥರ ಕಾಲ್ ಮಾಡಿದ್ದು, ಈ ಥರ ಪ್ರೋಗ್ರಾಮ್ ಇದೆ ಅಂತೇಳಿ ಹೇಳಿದ್ರು. ಅದಕ್ಕಿಂತ ಇನ್ನೊಂದು ವಿನಾಯಕ ಕಾವಾಡ ಏನೋ ಗೊತ್ತಿಲ್ಲ. ಅದರಲ್ಲಿ ಇನ್ನೇ ಥರ ನನಗೆ ಹೈದರಾಬಾದಲ್ಲಿ ಶೂಟಿಂಗ್ ಇತ್ತು. ತೆಲುಗು ಪ್ರಾಜೆಕ್ಟ್ ಮಾಡ್ತಿದ್ದೆ. ಅದು ಮುಗಿಸ್ಕೊಂಡು ಇವತ್ತು ಬೆಳಗ್ಗೆ ಹೈದರಾಬಾದಲ್ಲಿ 10 ಫ್ಲೈಟ್ ಇತ್ತು ಬೆಂಗಳೂರಿಗೆ ಬರಬೇಕು ಅಂತ. ನಮ್ಮ ಊರು ಆ್ಯಕ್ಚುಲಿ ಮಂಗಳೂರು. ಮಂಗಳೂರಿನೊಬ್ಬರು ಪ್ರೊಡ್ಯೂಸರ್ ನನ್ನ ನೋಡ್ಬಿಟ್ಟು ಬಿಟ್ಟು ಅವ್ರು ಆ್ಯಕ್ಚುಲಿ ವಿಜಯರಾಘವೇಂದ್ರ ಅವರ ಸಿನಿಮಾದ ಪ್ರೊಡ್ಯೂಸರ್ ಅಂತ ಚೆಲ್ಲಾಪಲ್ಲಿ ಅಂತ ಸಿನಿಮಾ ಬಂದು ನೋಡಿದ್ರು. ನಾನು ವಕೀಲಿಕೆ ಜೊತೆಗೆ ಶಿವರಾಮೇಗೌಡರ ಶಿಷ್ಯ. ಅವರ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ನನಗೂ ಕೂಡ ಮೂಲತಃ ಕನ್ನಡದ ಹೋರಾಟ ಬಿಟ್ಟರೆ, ಯಾವುದಾದ್ರು ಸಂವಿಧಾನದ ಆರ್ಟಿಕಲ್ ಬಿಟ್ಟರೆ, ಅನ್ಯಾಯ ವಿರುದ್ಧ ಯಾವುದಾದ್ರು DNA ಸೆಕ್ಷನ್ ಹೇಳಿ ಅಂತಂದರೆ ಅದನ್ನು ನಾನು ಚೆನ್ನಾಗಿ ಹೇಳೋದಿಲ್ಲ. ಅದನ್ನು ಹೊರತುಪಡಿಸಿ ಕಾರ್ಯಕ್ರಮಕ್ಕೆ ಇವತ್ತು ನನ್ನನ್ನು ಆಹ್ವಾನಿಸಿ ಕಾರ್ಯಕ್ರಮದ ಉದ್ಘಾಟನೆ ಮಾಡಿಸಿರೋದ್ರಿಂದ ಒಂದೆರಡು ಮಾತನ್ನು ಆಡಲೇಬೇಕಾಗಿರೋದ್ರಿಂದ ಕೆಲವು ವಿಚಾರಗಳ ಬಗ್ಗೆ ಇಲ್ಲೇ ಕೂತ್ಕೊಂಡು ಕೆಲವು ರಿಸರ್ಚ್ ಮಾಡಿದಾಗ ವಿಚಾರ ಗೊತ್ತಾಗಿದ್ದು ಚಾತುರ್ಮಾಸ್ಯ ಅನ್ನತಕ್ಕಂಥದ್ದು ಈಗ ಪ್ರಾರಂಭ ಆಗಿ, ಅಂದರೆ ಇದು ಒಂದು ಆಧ್ಯಾತ್ಮದ ದಿಸಿಕಲ್ಪನ್ನು ಒದಗಿಸತಕ್ಕಂತಹ ಕಾಲ ಈಗ ಆರಂಭಗೊಂಡಿದೆ. ಇಂತಹ ಒಂದು ಪವಿತ್ರ ಅವಧಿಯಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿರತಕ್ಕಂಥದ್ದು ಬಹಳ ಒಂದು ಸಂತೋಷದಾಯಕವಾದಂತಹ ವಿಚಾರ ಆಗಿದ್ದು, ನಾವಾಡುವ ನುಡಿ ಕನ್ನಡ ನುಡಿ, ಸಿರಿಗನ್ನಡ ನುಡಿ, ನಾವಿರುವ ತಾಳವೆ ಕನ್ನಡ ನುಡಿ, ನಾವಾಡುವ
ಕನ್ನಡ ನುಡಿ ನಾವಿರುವ ತಾಣವೇ ಗಂಧದ ನುಡಿ ಗಂಧದ ನುಡಿ ಗಂಧದ ನುಡಿ. ಒಂದು 18 ವರ್ಷದ ಹೆಣ್ಣು ಮಗಳು ಒಂದು ಕಡೆ ಕೂತಿರ್ತಾವ. ನಮ್ಮ ಉತ್ತರ ಕರ್ನಾಟಕದ ಒಳಗೆ ಎಲ್ಲ ಹೆಣ್ಮಕ್ಳು ಧ್ವನಿ ಗಂಡಸ್ಕೊಂಡ್ರೆ ಇರ್ತಾವ. ಏನ್ ಬಾ ನಮ್ಮ ಆರಾಮಿಗೆ ಅಂತ ಕೇಳ್ತೀವಿ. ಬೆಂಗಳೂರು ಕಡೆ ಗಂಡು ಧ್ವನಿ ಹೆಣ್ಮಕ್ಳಾಗಿರ್ತಾವ. ಏನ್ರಿ ಆಂಟಿ ಚೆನ್ನಾಗಿದ್ದೀರಾ ಅಂತ. ನಮ್ಮ ಕಡೆ ಹಂಗಲ್ಲ, ಗಂಡು ದಿವಸ ಮಾತಿಲ್ಲ, ಚಂದವ ಊರ್ನವ್ರು ನಾವು. ಆ ಹೆಣ್ಮಗಳು ಕುಂತಿರ್ತಾಳೆ. ಆಗ ಒಬ್ಬ ಮಹರ್ಷಿ ಬರ್ತಾಳೆ. ಆಕೆ ತೊಡೆ ಮೇಲೆ ನನ್ನ ಭಾಷೆ ಅರ್ಥ ಆಗ್ತೀನಿ ಚಲೋ ಆಗ್ತದೆ. ಆಕೆ ತೊಡೆ ಮೇಲೆ ಇವರು ಮಲಗಿರ್ತಾವ. ತೊಡೆ ಮೇಲೆ ಯಾಕೆ ಮಲಗ್ಯಾರ? ಡೈಮಂಡ್ ಹಾಕ್ತಾರೆ ತೊಡೆ ಮೇಲೆ. ಆ ಮಹರ್ಷಿ ಕೇಳ್ತಾರ, ಇವ ಇಂಥ ಬಿಸಿಲ ಹೊತ್ನ್ಯಾಗ ಹಿಂಗ ಮಠ ಮಠ ಅಧ್ಯಾತ್ಮೊಳಗೆ ದುಡ್ಕೊಂಡಿದ್ದಿ, ನೀನು ತೊಡೆ ಮೇಲೆ ಮಲ್ಕೊಂಡಾರ, ಅವ್ರು ಯಾರು ನೀ ಯಾರು? ಆಕೆ ಹೇಳ್ತಾರ, ನನ್ನ ಹೆಸರು ಭಕ್ತಿ ದೇವಿ ಅಂತ. ಇವರಿಬ್ರು ನನ್ನ ದೊಡ್ಡ ಮಗ ಸಣ್ಣ ಮಗ. ನೋಡಿದ್ರೆ ಎರಡು ಮುದುಕರು. ಇವತ್ತು ನಾಳೆ ಹಾಕಿದ್ದಾವ ಸ್ಥಿತಿ. ಮ್ಯಾಲೆ ಕೆಳಗೆ ಉಸುರು ಕಂಡು ಬಿಡಬಹುದು. ಒಂದು ಮನುಷ್ಯ ಎಷ್ಟು ವಯಸ್ಸು ಅಂತ ಹೇಳಿದ್ರೆ 110 ವರ್ಷ ಅಂತ ಒಂದು ಮನುಷ್ಯಾಗ. ಇನ್ನೊಂದು ಮನುಷ್ಯಾಗ ಹೇಳ್ತಾಳಕಿ ಒಂದು 85 ದಾಟ್ಯಾಳ. ನಿಂದೆಷ್ಟು ವಯಸ್ಸು? ನನ್ನ 18 ವರ್ಷ. ವಾಯು ಎಂತ ವಿಚಿತ್ರ ಕಂಡ್ರಿ. 18 ವರ್ಷದ ಹುಡುಗಿಗೆ ಇವ್ರು ಚಲೋ ನಿಂದ ಮಕ್ಕಳೇನು ಅಂತ ನಮ್ಮ ಹೊಟ್ಟೆಗೆ ಹೋಗ್ತೇವೆ. ಅದು ನಿನ್ನ ವಯಸ್ಸು 18, ನಿನ್ನ ಮಕ್ಕಳು ಇಷ್ಟಿಟ್ಟೊಂದು ವಯಸ್ಸು ಏನ್ ನಡೆದಿಲ್ಲ ಅಂತ ಕೇಳ್ತಾರ. ಆಕೆ ಹೇಳ್ತಾರ, ಅಂಗ ವಂಗ ಕಲಿಂಗ ಕಾಶ್ಮೀರ ಕಾಂಬೋಜ ಸುರುವಿನ ಸೌರಾಷ್ಟ್ರ ಮಹಾರಾಷ್ಟ್ರ ಬಂಗಾಳ ನೇಪಾಳ ಮಲಯಾಳ ಕೇರಳ ಸಿಂಹಳ ಚೋಳ ಪಾಂಚಾಲ ಕೋಸಲ ಕಾಲ್ವ ಸಾರವ ಮಗಧ ಮಾಗಧ ಮಾಲವ ನಟ ವತ್ಸ ಮತ್ಸ ಭದ್ರ ಮಹಿಂದ್ರ ಸಿಂಧು ಸೈಂಧವ ಆಂಧ್ರ ಗಾಂಧಾರ ಲಾಟ ಮರಾಠ ಕರ್ನಾಟಕ ದ್ರವಿಡ ದ್ರಾವಿಡ ಕುಲಿತ ಪಾಸೀಕ ಮಾತ್ರೀಕ ವಿದರ್ಭ ಕೇಯ ಕುರು ಕಿರವತ ದಶಾಣ ಹೂಣ ಟೆಂಕಣ ಯವನ ಶೂರಕನ ಕೂರಿಗರ ಛೇದಿ ಭೋಜ ಅವಂತ್ಯ 56 ದೇಶಕ್ಕೆ ಸ್ವಾಮಿ. ಯಾಕೆ ತಿಳಿದೇವ? ನಾವು ಹುಟ್ಟಿದ್ದು ದ್ರವಿಡ ದೇಶದೊಳಗೆ. ನನ್ನ ಜನ್ಮ ಆಗಿದ್ದು ದ್ರವಿಡ ದೇಶದೊಳಗೆ. ನಾನು ಬೆಳವಣಿಗೆ ಆಗಿದ್ದು ಕರ್ನಾಟಕದೊಳಗೆ ಅಂತ ಹೇಳ್ತಾರೆ. 5000 ವರ್ಷದ ಹಿಂದೆ ಶ್ರೀ ವೇದವ್ಯಾಸದೇವರು ರಚನೆ ಮಾಡಿರ್ತಕ್ಕಂಥ ಶ್ರೀಮದ್ ಭಾಗವತದಲ್ಲಿ ಅಲ್ಲಿ ಆಂಧ್ರ ಅಂತಿಲ್ಲ, ತಮಿಳು ಯಾವ್ಯಾವ ಹೆಸರಿಲ್ಲ. ಉತ್ಪನ್ನೇ ದ್ರವಿಡಾಸ್ಮಿ, ನಾನು ಉತ್ಪನ್ನವಾದ ದ್ರವಿಡ ದೇಶದಲ್ಲಿ ಭಕ್ತಿ ಹುಟ್ಟಿದಂತ ಅಂತ. ದ್ರವಿಡ ದೇಶಕ್ಕೆ ಅಂದ್ರೆ ತಮಿಳುನಾಡು ಅಲ್ಲಿ ಹುಟ್ಟಿದೆ. ನಾನು ಓದ್ ಕೊಡಿಸ್ಬಿಟ್ರು. ಎಷ್ಟು ಮಂದಿ ಓದ್ ಕೊಡಿಸ್ಯಾರ ಗೊತ್ತಿತ್ತು. ರಾಮಾನಂದರು ಅಲ್ಲಿ ಓಡ್ಕೊಂಡು ಬಂದು ಈ ಬಿಟ್ಟಿಗರಾಯ ಆಗ್ತಿದ್ದಿಲ್ಲ. ಆ ಬಿಟ್ಟಿಗರಾಯ ಅವ್ರ ಆಶ್ರಯ ಕೊಟ್ಟು ಆ ಮೇಲ್ಕೋಟೆ ನಿರ್ಮಾಣ ಮಾಡಿ ಇದೆಲ್ಲ ನಮ್ಮ ಅರಸರು ಎಷ್ಟು ಜನದ ರಾಜಕೀಯದವರಿಗೆ ಧಾರ್ಮಿಕದವರಿಗೆ ಲೆಕ್ಕಿದ್ದವ್ರಿಗೆ ಎಷ್ಟೆಲ್ಲ ಪಟ್ಟ ಕಟ್ಟಿ ಪಟ್ಟ ಇದ್ದ ಕೆಳಗಿದ್ದಾರೋ ಕನ್ನಡಿಗರು ನೋಡಿ. ಬೇಕಾದ್ರೆ ವಿಧಾನಸೌಧ ಹೋಗ್ಕೊಂಡು ಚಲೋ ಮಂದಿ ಅದು ಇದ್ದಾಗಿದ್ದಾರೆ. ಅವ್ರ ಹೆಸರು ದೊಡ್ಡ ದೊಡ್ಡ ವಿಷಯ, ದೊಡ್ಡ ಮಂದಿ అలాగే ವಿಧಾನಸೌಧ ಹಿತ್ತಾಗಿದ್ದಾರೆ. ಒಂದು ಮೊಬೈಲ್ ಇಲ್ಲೇ ಇಲ್ಲ. ಅಂಥ ಒಂದು ಕರ್ನಾಟಕದ ಬಗ್ಗೆ ಎಷ್ಟು ಅಭಿಮಾನ ವೇದವ್ಯಾಸದೇವರಿಗೆ ಅಂತ ನೋಡಿ. ವಿಜ್ಞಾನ ರೋಗಿಗೆ ಪರಿಪೂರಿತ ಅಂತಹ ವಾಕ್ಯಾಂಡಕೋಶ ಹರಿತೋಬಲಾವಂತರ್ಗ ಅಭಿನೇತಂ ವಿಧಿಸರ್ವಪೂರ್ವ ಗೀರ್ವಾಣ ವಿಜ್ಞಾನ ಮಾನೋಸ್ಮಿ. ಇವತ್ತು ಕುವೆಂಪು ಇರ್ಬೋದು, ಯಾರ್ಯಾರು ಇರ್ಬೋದು, ಎಲ್ಲರ ನಾಲೆಡ್ಜ್ ಎಲ್ಲಿಂದ ಬಂತಂದ್ರೆ ವ್ಯಾಸೋಚ್ಚಿಷ್ಟಂ ಅಂತ ಹೇಳ್ತಾರೆ. ವೇದವ್ಯಾಸ ದೇವರ ಉಚ್ಚಿಷ್ಟ ಎಂದೆಲ್ಲ ನಾವು ಒಂದು ಕವಿಗಳು ಸಾಹಿತಿಗಳು ಆಗಬಹುದಷ್ಟೇ. ಅದು ವೇದವ್ಯಾಸರನ್ನ ಬೇಯಿಸಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಅಂತ. ವ್ಯಾಸರು ಭಕ್ತಿ ದೇವಿ ಹುಟ್ಟಿದ್ದು ದ್ರವಿಡ ದೇಶದಲ್ಲಿ, ಅವಳ ಬೆಳವಣಿಗೆ ಆಗಿದ್ದು ಕರ್ನಾಟಕದಲ್ಲಿ. ಯಾಕೆ ಅಂದ್ರೆ ರನ್ನ ಷಡಕ್ಷರ ಪೊನ್ನ ಪಂಪಲ ಕುವಿಪತಿ ಜನ್ನ ಕಪ್ಪಿಗರುಳಿಸಿದ ಮಂಗಳ ಧಾಮ ಕವಿಕೋಗಿಲೆಗಳ ಜ್ಞಾನ ಮಾರಕ
ಮುಸಲ್ಮಾನ ಚಕ್ರವರ್ತಿ ಅರಸರು ಬಂದಾಗ ಎಲ್ಲ ಚೇಂಜ್ ಮಾಡ್ಯಾರ. ಅವ್ರು ಒಂದು ತಳಿ ಇಲ್ಲ ನೋಡಿ. ಆಗ ಗಂಗಾ ನದಿಗೆ ಒಂದು ಫಾತಿಮಾ ಅಂತ ಇರ್ಬೋದಿತ್ತು, ಆಮೇಲೆ ಇನ್ನೊಂದು ಶಫೀಕ್ ಅಂತ ಇರ್ಬೋದಿತ್ತು. ಈ ನದಿ ಹೆಸರು ಅದು ಹಂಗೆ ಇತ್ತು. ಊರಿನ ಹೆಸರು ಮಾತ್ರ ಹೈದರಾಬಾದ್ ಆಗಿದೆ, ನಸೀಬಾಬಾದ್ ಆಗಿದೆ, ಏನೇನೋ ಬಾದ ಆಗಿರ್ತಾವ. ಬಾದಾಗ ನಮ್ಮ ಕಡೆ ಎರಡು ಅರ್ಥ. ಬಾದಾಗದ್ರಿ ಅಂತಂದ್ರೆ ಕೆಟ್ಟ ಹೋಗ್ಯದ ಅಂತ ಅರ್ಥ. ಅದು ನದಿ ಕೆಡಲಿಲ್ಲ. ಯಾಕಂದ್ರೆ ನದಿ ಅಂದ್ರೆ ಪವಿತ್ರ. ನದಿ ಅಂದ್ರೆ ಹೆಣ್ಣಕ್ಕಿ. ಕೃಷ್ಣವೇಣಿ, ರೇಣುಕಾ, ತುಂಗಭದ್ರಾ, ಮಹಾಮಹಿ, ಕಾವೇರಿ, ಕಪಿಲ, ಕೌಮಿನಿ, ಘೃತಮಾಲ, ವಿಪಾಶ, ತಾಪಿನಿ, ಪೂರ್ಣಿಮಾ, ತಾಮ್ರಪರ್ಣಿ, ನೇತ್ರಾವತಿ, ವೇದಾವತಿ, ಕೌಶಿಕಿ, ಗಂಡಕಿ, ಗೋಮುಖಿ, ಪುಣ್ಯಧ, ಕುಮಾರಧಾನ, ಸುವರ್ಣ, ಪರ್ಯಸ್ವಿನಿ, ಶುಕ್ತಿಮತಿ, ಚಕ್ಷುಷ್ಮತಿ, ಪಾಪರಾಶಿನಿ, ಇವರು ಹಾಳು ಹೇಳ್ಕೊಂಡು ಹೋಗ್ತಾನೆ ಎದ್ದುಬಿಡ್ತೇವೆ. ಅಷ್ಟು ಲೆಕ್ಕ ಹಿಡಿಲಿಕ್ಕೆ ಬರೋದು ಅಷ್ಟು ನದಿ ಅದ. ಅಂತದ್ರೊಳಗೆ ಕರ್ನಾಟಕ ದೇಶದ ಮಹತ್ವ ಎತ್ತದು. ಮತ್ತೆ ಕರ್ನಾಟಕದಿಂದ ನಾನು ಹೋದೆ ಮಹಾರಾಷ್ಟ್ರಕ್ಕೆ, ಕ್ವಚಿತ್ ಮಹಾರಾಷ್ಟ್ರ, ಸ್ವಲ್ಪ ಮಹಾರಾಷ್ಟ್ರದಲ್ಲಿ ನನ್ನ ಬೆಲೆ ಕಮ್ಮಿ ಆಗ್ತಾ ಬಂದಿತ್ತು. ಮುಂದೆ ರೂರ್ಜರ ದೇಶಕ್ಕೆ ಹೋದೆ, ಗುಜರಾತಿಗೆ ಹೋದೆ. ಅಲ್ಲಿ ನನ್ನ ಮಕ್ಕಳು ಎಲ್ಲ ಮುದುಕರಾಗಿದ್ದರು. ಇವ್ರ ಹೆಸರೇನು? ಇವರ ಹೆಸರು ಜ್ಞಾನ, ಇನ್ನೊಂದು ಹೆಸರು ಇನ್ನಷ್ಟು ವೈರಾಗ್ಯ. ಅದು ಸಾಂಡಿಕ, ಅದು ಮನುಷ್ಯರು ಲೆಕ್ಕ ಹಾಕಲ್ಲ. ಜ್ಞಾನ, ಭಕ್ತಿ, ವೈರಾಗ್ಯ, ಈ ಮೂರನ್ನ ಅವರು ಆ ತ್ರಿಕೋನವನ್ನ ಹೇಳ್ತಾ ಇದ್ದಾರೆ ವ್ಯಾಸದೇವರು. ನನಗೆ ಮಕ್ಕಳು ಸಣ್ಣವೇ ಇದ್ವು, ಹುಡುಗರು ಚಲೋ ಇದ್ವು, ಕರ್ನಾಟಕ ಉಟ್ಕೊಂಡು ತಿಳ್ಕೊಂಡು ಚಲೋ ಇದ್ವು. ಯಾಕಂದ್ರೆ ಕನಕದಾಸರು, ಪುರಂದರದಾಸರು, ವಾದಿರಾಜರು ಲೆಕ್ಕಿಲ್ಲ. ಇನ್ನು ವಚನ ಸಾಹಿತ್ಯ ತಗೊಂಡಂತ ಅದು ಲೆಕ್ಕಿಲ್ಲ. ಹೆಂಗೆ ನೋಡಿ, ಹೊಡೆದ ಕಡೆಯ ಹೊಡೆಗಳನ್ನಂತೂ ಹೊಡೆದ ಕಡುಗದವಾಯ ಕಡೆಯ ಹೊಡೆಗಳನ್ನಂತೂ ಮಡದಿ ಕೊರಳ ನಡುವಡಸಿ ಮೂಡಿದನು. ಕೆಂಗೆರೆಯ ಶಶಿಕಳೆಯ ಸುರನದಿಯ ಬಿಸುಗಣ್ಣ ಮಣಿಕುಂಡಲದ ಪಂಚಮುಖರ ಮಗ ವಿಷ್ಣುನಯನೇರಿಸಿದ ನಲ್ಲುಗಡಿಯ ಕಾಶೀರಮಣ ವಿಶ್ವನಾಥ ಹರಿಹರ ಕವಿ ರಾಘವಾಂತರು ಬರೆದಿರ್ತಕ್ಕಂಥ ಹರಿಹರ ಕವಿ ಬರೆದಿರ್ತಕ್ಕಂಥ ಎಷ್ಟು ಅದ್ಭುತವಾಗಿದೆ. ಹೊಡೆದ ಗಡುಗದ ಬಾಯ ಕಡೆಯ ಹೊಡೆಗಳ ಅದು ಬಾಯಿ ಇಟ್ಟರೆ ಅದು ಆ ಮನೆಯಿಂದ ಒಂದು ಸಲ ಹೊಡೆದ್ರೆ ಏನ್ ಹೇಳ್ತಾ ಛಲ್ ಅಂತ ರಕ್ತ ಚಿಮ್ಮಿ ಆಕಾಶ ಚಿಮ್ಮಿ ಸರಿ ರುಂಡ ಮುಟ್ಟಚ್ಚೆ ಎರಡಾಗಿರ್ಬೇಕು. ಹೊಡೆದ ಕಡುಗದ ಬಾಯ ಕಡೆಯ ಹೊಡೆಗಳ ನಾಲ್ಕು ಅಲ್ಲಿ ಹೆಂಗೆ ಹೊಡೆದ ಕಡುಗದ ಬಾಯ ಕಡೆಯ ಹೊಡೆಗಳ ನಾಲ್ಕು ಮಡದಿಕ್ಕಿರುವ ಹೊಡೆದ ನಡು ಮಡ ಸಿಂಪು ಮುಡಿದನು ಕೆಂಜಡೆಗೆ ಶಶಿ ಕಡೆಗೆ ಸುಲ ನದಿಯ ಬಿಸುಗಣ್ಣ ಬಡಿಗುಂಡಲದ ಪಂಚಮುಖ. ಈ ತರ ಮಧ್ಯಪ್ರಾಸ ಅಂತ್ಯಪ್ರಾಸ ಕನ್ನಡ ಬಿಟ್ಟರೆ ಬೇರೆ ಯಾವ ಭಾಷೆಗಳಲ್ಲಿ ನಾವು ಒಂದು ಸೊನ್ನೆಗ ಹಿಂಗ ಹಿಂಗ ನೋಡಿ ಹಿಂಗ ಬಂಗಾರತೋಳು ಶೃಂಗಾರವಾದ ಶ್ರೀಮಂಗಳಾಂಗ ಕಾಳಿಂಗ. ಬಂಗಾರತೋಳು ಶೃಂಗಾರವಾದ ಶ್ರೀಮಂಗಳಾಂಗ ಕಾಳಿಂಗ. ಭಂಗ ಭಂಗ ನರಸಿಂಗ ಅಂಗದಾಗ ಶಾರಂಗ ರಥಾಂಗ ಬಾಣಿ. ಸಂಗರಿ ಸಂಗ ವಿಹಂಗ ಮತಂಗ ಪ್ರಬಂಧ ವೇಗ ಪರಿವಾರ ಸಂಗೀತ ಲೋಲ ಗೋಪಾಂಗನಿಯರ ಅಂತರಂಗ ಸಂತಾಪ ವಿದುರ ಬಾಬಾ ಭಕ್ತರ ಹೃದಯ ಮಂದಿರ ಬಾಬಾ ಜಗದೋಧ. ಮಕ್ಕಳಿಗೆ ಇಂಗ್ಲಿಷ್ ಹೇಳ್ಕೊಡ್ತೀವಿ. ನಮ್ಮ ಕನ್ನಡ ನಾವು ಹರಿದ್ವಾರ ಕುತ್ಕೊಂಡು ಕನ್ನಡ ಪ್ರವಚನವನ್ನ ಹಿಂದಿ ಒಳಗೆ ಹೇಳಿ ಕನ್ನಡದ ಸಿನಿಮಾ ಗೀತೆಗಳ ಹೇಳಿ ಕೇಳ್ತೀವಿ. ನಾನು ಮಾಡೋ ಪ್ರವಚನ ಎಲ್ಲ ಸಿನಿಮಾದೇ ಇರ್ತಾವ. ಎಲ್ಲರೂ ನೋಡಿ, ಎಲ್ಲೆಲ್ಲೂ ನೀನೇ ನನ್ನಲ್ಲೂ ನೀನೇ. ಹೇಗಿದ್ದೀರಿ? ಬಾನಲ್ಲೂ ನೀನೆ, ಭೂಮಿಯಲ್ಲೂ ನೀನೆ, ಎಲ್ಲೆಲ್ಲೂ ನೀನೆ. ಇದ್ರ ಒಂದು ಒಳ್ಳೆ ಆತ್ಮವಚನ ಮಂದಿ ಕಡೆ ಹೇಳಿಬಿಟ್ಟೆ. ಅವರೆಲ್ಲ ಕಣ್ಕೊಂಡು ಮುಗ ನೋಡಿ ಕಟ್ಬಿಟ್ರು. ಅಮ್ಮ
ಅವರಿಗೆ ಸಂಸ್ಕೃತ ಹೇಳ್ತಾರೆ ತಿಳ್ಕೊಂಡು ಸಿನಿಮಾ ಹೇಳಿಕೆಟ್ಬಿಟ್ಟಾರಲ್ರಿ. ಅದು ಕೇಳಿ ಮಹಾನಾರಾಯಣ ಉಪನಿಷತ್ತು ಅಂತ ಇದೆ. ಆ ಮಹಾನಾರಾಯಣ ಉಪನಿಷತ್ತು ಮಂತ್ರ ಹೇಳ್ತೀನಿ ಕೇಳ್ಕೊಳ್ಬೇಕು. ಅಂಬಸ್ಯ ಬಾರೆ ನಾಕಸ್ಯ ಪೃಷ್ಠೆ ಭುವನಸ್ಯ ಮಧ್ಯೆ ಮಹತೋ ಮಹೀಯ. ಸೇಮ್ ಕನ್ನಡದಲ್ಲಿ ಏನು ಹಾಡೋದಲ್ಲ ಅದೇ. ಅಂಬಸ್ಯ ಬಾರೆ ಭುವನಸ್ಯ ಮಧ್ಯೆ ನಾಕಸ್ಯ ಪೃಷ್ಠೆ ಎಲ್ಲರೂ ನೀನೆ ಮಹತೋ ಮಹೀಯ. ವೇದ ಸಾಹಿತ್ಯದ ಮತ್ತೊಂದು ಮುಖವೇ ಕನ್ನಡ. ಅದ್ಭುತ. ಯಾರು ಈ ರಸದಿಂದ ವಂಚಿತರಾಗ್ತಾ ಇದ್ದಾರೆ ನನಗೆ ಅರ್ಥ ಆಗುವುದು. ಡಾಕ್ಟರ್ ರಾಜ್ಕುಮಾರ್ ಅವರು, ನಾನು ಹೊಗಳೋದಿಲ್ಲ ಆ ಮನುಷ್ಯನ, ಅದು ಮನುಷ್ಯ, ಅದು ದೇವರ ಅವರ ಜೀವನದ ಪ್ರಯಾಣದೊಳಗೆ ಪ್ರತಿಯೊಂದು ನನ್ನ ಸೆಲೆ. ಶಿವರಾಮ್ ಅವರು ನನ್ನ ಜೊತೆ ಭಾಳ ಇರ್ತಿದ್ರು, ಚಲೋ ಆಗ್ತಾರವರು. ಬಂದ್ರ ಮಠಕ್ಕೆ 2 ಗಂಟೆಗೂ ನನ್ನ ಜೊತೆ ಇರ್ತಿದ್ರು. ಅವರಿಗೆ ಒಂದು ಪ್ರವಚನಕ್ಕೆ ಮನಸ್ಸು ಹೋಗಿ ಬಂದವರು. ಸೂರ್ಯಂದು ಚಂದ್ರಂದು ಬಂದಾರ ಮುನಿಸು ನಗುತ್ತಾದ ಭೂತಾನಿ ಮನಸ್ಸು. ರಾಜಂದು ರಾಣಿಗೂ ಮುರಿದೋದ ಮನಸ್ಸು. ಅರಮನೆಯಾಗಿ ನೈತಿ ಸೊಗಸು, ಅರಮನೆಗೆ ನೈತಿ ಸೊಗಸು. ಹೇಗಿದ್ರೆ ನಮ್ಮ ಶರೀರದೊಳಗೆ ಇಡಾನಾಡಿ ಇರ್ತದೆ, ಸುಷುಮ್ನಾ ನಾಡಿ ಇರ್ತದೆ ಮತ್ತು ಇಡಾನಾಡಿ ಇರ್ತದೆ. 36,000 ಬಲನಾಡಿಗಳು ಗಂಡು ನಾಡಿಗಳು, 36,000 ಎಡನಾಡಿಗಳು ಹೆಣ್ಣು ನಾಡಿಗಳು. ಅದೇ ತ್ರಿವೇಣಿ ಸಂಗಮ ಮಧ್ಯ ಸುಷುಮ್ನಾ ನದಿ. ಇಂತಹ ವಿಷಯವನ್ನ ಆ ಹಾಡಲ್ಲಿ ನಾನು ಕಂಡೆ. ನೋಡಿ, ಅಕಾರ್ಡಿಂಗ್ ಟು ವೈದಿಕ್ ನಾಲೆಡ್ಜ್ ಮತ್ತು ಜ್ಯೋತಿಷ್ಯ ಪ್ರಕಾರ ಸನ್ ಸೂರ್ಯ HE, ಮೂನ್ SHE, ಶಿ. ಇಂಗ್ಲಿಷ್ ದೊಳಗೂ ಮೂನ್ ಶೀನೆ. ಚಂದ್ರನಂತ ಮುಖದವಳು ಅಂತ ಹೇಳ್ತಾರೆ, ಸೂರ್ಯನಂತ ಮುಖದವಳು ಅಂತ ಹೇಳ್ತಾರೆ. ಸೂರ್ಯನಂತ ಮುಖದವಳು ಹೆಂಡತಿ ಅಂತ ಬದುಕೋದಿ ಹಾಕಿ ಹೌದು ಭಾಳ ಕಷ್ಟ. ಗಜಮಾಡಿ ಹೇಳ್ತಾರೆ ಚಂದ್ರನಂತ ಅಂದ್ರೆ ಅಂದ್ರೆ ಬಲ ಕಣ್ಣು ಸೂರ್ಯ, ಎಡ ಕಣ್ಣು ಚಂದ್ರ. ಅದು ಕೂಡ ಸೂರ್ಯ ಚಂದ್ರರು ನಿನ್ನ ನಯನ, ಲೋಕದಾನರು ನಿನ್ನ ಮನನ, ಪಾವನ ಜಪ ಪಾವನ ಪರಮ ಪದವಿದು ಸಾಧನ. ರೇಖಾ ಶಂಕರ ಭಾವಗೋಚರ ಶಿವ ದಿಗಂಬರ ಓಂಕಾರ. ಎಂತೆಂತ ಕನ್ನಡ ಹಾಡಲಿದ್ದು. ಇವಾಗ ಸುಡುಗಾಡು ಹಾಕಿದ್ರೆ ಮಂಗಳವಾರ ಹೆಂಡಾಕ್ಲಿಲ್ಲ, ಸೋಮವಾರ ಕೊಯ್ಲಿಲ್ಲ, ಏನು ಹಾಡಿ ಇದು ಹೇಳಂತ 6 ಪ್ಯಾಕ್ ನೋಡ್ಕೊಂಡು ಬರ್ಬೇಕು. ಮನುಷ್ಯ ಒಂದು 6 ನೋಡ್ಕೊಂಡು ಬರ್ಬೇಕು. ಕೆಲವು ಮಂದಿ ಇದ್ರು ಸಿನಿಮಾದೊಳಗೆ ಹೋಗೋಣ, ಅವ್ನು ಯಾರು ದುನಿಯಾ ಮಿಚಿ ಅಂತ ಇದ್ದಾನೆ ಚಲೋ ಏನು ನೋಡಕ್ಕೆ ಚಂದಿಲ್ಲ. ಈ ಮನುಷ್ಯ ಭಾಳ ಚಂದಿದ್ದ. ಹೆಣ್ಮಕ್ಳನ್ನ ಹೇಳಿದ್ರೆ ಚಂದ ಇರ್ತಾರ ಅವರು. ಫಸ್ಟ್ ನೋಡಿದ ಹೆಣ್ಮಕ್ಳು ಕನ್ಯಾ ವರಗತಿ ರೂಪಂ ಮಾತಾ ವಿಕ್ತಂ ಪಿತಾ ಸ್ತಂ ಬಾಂಧವಾಹ ವರವಿಚ್ಛಂತಿ ವೃಷ್ಟಾನಂ ಇತರೇ ಜನಾಃ. ಹುಡುಗಿ ನೋಡೋದು ಹುಡುಗನ ರೂಪ, ಕನ್ಯಾ ವರಗತಿ ರೂಪಂ. ನಾಳೆ ಸಾಕ್ತಾರ ಕಡ್ತಾರೆ ಹೋದ್ರೆ ಎಷ್ಟು ಪ್ಯಾಂಟ್ ಅದ ಹಾಗೆ ನಿಲ್ಕು ಚಂದ ಗಂಡದ ಸರ್ ಚಲೋ ಆಗ್ತದೆ. ಇವತ್ತಿನ ಕಾಲ ಕನ್ಯಾ ವರಗತಿ ರೂಪಂ ಮಾತಾ ವಿಕ್ತಂ. ಆ ಹುಡುಗಿ ತಾಯಿ ನೋಡ್ತಾಳ ಅಂತ ರೂಪ ತಗೊಂಡು ಏನ್ ಮಾಡ್ತೀನಿ, ನಿಮ್ಮ ಅಪ್ಪನ ಚಂದ ಇದ್ದ ಸುಡಗಾಡ ಮಾಡಿ ಹಾಗೆ ಕರೀತ ಹೊಲ ಮನಿ ಎಲ್ಲ ಅದ ಅವನ ಬರೀ ಚಂದ ನೋಡ್ಬೇಡ. 6 ಪ್ಯಾಕ್ ಅವ್ನಿಗೆ ಪ್ಯಾಕ್ ಆಗಿ ಮುಚ್ಕೊಂಡೆ. ನನ್ನ ಗಂಡ ನಿನ್ ಗಂಡಿಗೆ ಚಂದ ಇದ್ದ, ನನ್ನ ಹಣೆ ಹಿಂಗೆ ಹಾಕೋದು ನನಗೆ ಮುದುಕಿ ಆಗಿದ್ದ, ಅವ್ನಿಗೆ ಹುಡುಗ ಆಗಿದ್ದ. ಊರೆಲ್ಲ ತೆಗೆದ ನಿಮ್ಮ ಅಪ್ಪ. ಅವ್ನಿಗೆ ಎಷ್ಟು ದುಡ್ಡದು, ಆಸ್ತಿ ಎಷ್ಟದ. ಕನ್ಯಾ ವರಗತೆ ರೂಪಂ. ಕನ್ಯೆ ನೋಡುತ್ತಾಳೆ ವರದ ರೂಪವನ್ನು. ಮಾತಾ ವಿಕ್ತಂ. ತಾಯಿ ನೋಡ್ತಾಳೆ ದುಡ್ಡನ್ನ. ಪಿತಾಶ್ರಿತಂ. ಅವರ ಅಪ್ಪ ಹುಡುಗ ಚಂದ ಇದ್ದಾನೆ ಖರೆ, ಫಲಾಮಣಿ ಜಮೀನಿರ್ಬೋದು ಖರೆ. ಆದ್ರೆ ಅವ ಅನ್ಫಲಿದ್ರೆ ಏನ್ ಮಾಡ್ತಿ ಅಂದ್ರೆ ಸೈನ್ ಹಾಕ್ಲಿಕ್ಕೆ ಬರ್ಬೋದು. ಓದು ಬರ ಗೊತ್ತಂದ್ರೆ ನಮಗೆ ಯಾರ್ಯಾರ ಸೈನ್ ಹಾಕಿ ಆಸ್ತಿ ಹಾಕಿ ಬಿಡ್ರಿ ಏನ್ ಮಾಡಕ್ಕೆ ಎಷ್ಟು ಹೋದಾಗ ಹೇಳ್ತಾರೆ. ಕನ್ಯಾ ವರಗತಿ ರೂಪಂ ಮಾತಾ ವಿಕ್ತಂ ಪಿತಾಶ್ರಿತಂ ಬಾಂಧವಾಹ ದುರಂ ಇಚ್ಛಂತಿ. ಅವ್ನು ಮದುವೆಗೆ ಬಂದಾಗ ಅವ್ನ ರೂಪನೂ ಬೇಕಿಲ್ಲ, ಅವ್ನು ಏನು ಓದಿ ಅಂತ ಬೇಕಿಲ್ಲ, ಅವ್ನ ಆಸ್ತಿನೂ ಬೇಕಿಲ್ಲ, ಅವ್ನು ನಿಂತ ಆಗಿದ್ರೆ
ಸಾಧನ ಲಿಂಗ ಇರ್ತಾರೆ, ಮಂಚಸಾಲಿ ಲಿಂಗ ಇರ್ತಾರೆ, ಗೌಡ ಲಿಂಗ ಇರ್ತಾರೆ, ಈ ಸುಡುಗಾಡ ಬೇರೆ ಯಾವ್ದಾದ್ರು ಅವ್ರ ಮಾತುರ ಅವರು ಬ್ರಾಹ್ಮಣರು ಲೆಕ್ಕದಷ್ಟು ಅದ ಜಾತಿ ಹುಡುಗಿ ಆ ಜಾತಿ ಬಿಟ್ಟು ಬಂದಿಲ್ಲ. ಇದು ಭಾಳ ಕಷ್ಟವಿಲ್ಲ, ನಾವು ಊರಲ್ಲ ಆ ಬಾಂಧವ ಬಂಧುಗಳನ್ನು ನೋಡ್ತಾರಂತ ಬಾಂಧವ ಪುರಕಿಚ್ಚಂತಿ ಅವರ ಕುಲ ಇವು ಯಾವ ಜಾತಿ ಯಾವ ಕುಲ ಅಷ್ಟೇ. ಇನ್ನೊಂದಿಷ್ಟು ಮಂದಿ ಬಿಟ್ಟಂತ ಮದುವೆ ಮನೆಯಲ್ಲಿ ಯಾವ ಮದುವೆ ಮನೆ ಹಣ ಕೊಟ್ಟು ಹೋಗ್ಬೋದು, ಏನು ಹೆದರಬೇಡ್ರಿ, ಫಸ್ಟ್ ಕ್ಲಾಸ್ ಊಟ ಮಾಡ್ಕೊಂಡು ಬರ್ರಿ. ಯಾಕೆ ಹೇಳಿ ಗಂಡಿನ ಕಡೆ ಬರ್ತಾರೆ, ಹೆಣ್ಣಿನ ಕಡೆ ಬರ್ತಾರೆ, ಹೆಣ್ಣಿನ ಕಡೆ ಬರ್ತಾರೆ, ಗಂಡಿನ ಕಡೆ ಬರ್ತಾರೆ. ಯಾಕಂದ್ರೆ ಆಧಾರ್ ಕಾರ್ಡ್ ತಗೊಂಡು ಹೋಗೋದು ಮದುವೆ ಸುಮ್ಮನೆ ಹೋಗಿ ಯಾರು ಕೇಳೋದಿಲ್ಲ. ಅವ್ರು ಗಂಡಿನ ಕಡೆ ಇರ್ಬೇಕು, ಹೆಣ್ಣಿನ ಕಡೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ತಲೆ ಕೆಡಿಸ್ಕೊಂಡು ಮದುವೆ ಭ್ರಷ್ಟ ಈ ಥರ ಅಲ್ಲಿ ಬಂದಂಥವ್ರು ಜಾತಿ ಬೇಕಿಲ್ಲ, ಕುಲ ಬೇಕಿಲ್ಲ, ಯಾರು ಊಟ ಚಲೋಗಿರೋದು ಏನೇನು ಮಾಡೋದು, ನಾನ್ ವೆಜ್ ಹೇಳ್ತಾರೆ ಅಷ್ಟೇ. ಇದು ಕೂರಿಗೆ ಹೋಗ್ಬಿಟ್ಟು ಇದು MRP ಲೆಕ್ಕ ಮಾರ್ಪೀಸ್ ಅಂತ ಒಂದು ಎರಡು ಕ್ಯಾಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಬ್ಲೂ ಅದು ಕೆಲವು ಇನ್ನೊಂದು ಡಾಲ್. ಆಮೇಲೆ ಇನ್ನೊಂದು ಏನಪ್ಪ ಅವ್ರ ಮುಖ ನೋಡಿದ ಕಾಣಿಸ್ತಿರ್ತಾವಲ್ಲ ಬ್ರ್ಯಾಂಡ್ ಅದನ್ನು ಕಡೆಗೆ ಕಿಂಗ್ ಫಿಶರ್ ಇಂಥವೆಲ್ಲ ಇರ್ತಾವ. ಮುಂದಿನ ಇನ್ನೊಂದೇನದ ಟ್ಯಾಬ್ ಅಂತ ಕುಡಿದು ನಮ್ಗೆ ನಾವು ಯಾವ ಕುಡ್ದಿರ್ತೀವಿ, ನಮ್ಗೆ ನಿತ್ಯ ಆನಂದ. ಈಗ ಆ ವಿಚಾರ ಬಂದಾಗ ಯಾಕಂತಮ್ಮ ಹರ್ಷವರು ಸೂರ್ಯನ್ಗೂ ಚಂದ್ರನ್ಗೂ ಬಂದಾರ ಮನಿಸು ನಗುತ್ತಾದವು ತಾಯಿ ಮನಸ್ಸು. ಯಾಕಂದ್ರೆ ನಮ್ಮ ಸೂರ್ಯನು ಚಂದ್ರನು ಬಂದಾರ ಉದಿಸು ನಗುತ್ತಾದವು ತಾಯಿ ಮನಸ್ಸು. ಸೂರ್ಯನು ಚಂದ್ರನು ಬಂದಾರ ಮುಗಿಸು. ಸರಿಯಾಗಿ ಉಸಿರಾಡಕ್ಕಾಗದಿದ್ರೆ ನಾಡಿಗಳು ಕೆಟ್ಟೋದಾವೆ ಆರೋಗ್ಯ. ಎಲ್ಲಿ ನಗುತ್ತಾದವು ತಾಯಿ ಮನಸ್ಸು. ಅಲ್ಲಿ ಮೂಲಾಧಾರ ಚಕ್ರ ಭೂತಾಯಿ, ಅಲ್ಲಿ ಹೊಟ್ಟೆ ಚಲೋ ಆಗೋದು, ಆರೋಗ್ಯ ಹಾಳಾಗ್ತದೆ. ರಾಜನಿಗೂ ರಾಣಿಗೂ ಹೋದ್ರ ಮನಸ್ಸು ಅರಮನೆಯಾಗಿ ನೈತಿ ಸೊಗಸು, ಅರಮನೆಯಾಗಿ ನೈತಿ ಸೊಗಸು. ಯಾಕಂದ್ರೆ ಈ ನಾಡಿಗಳ ಅಸ್ತವ್ಯಸ್ತ ಆಗಿಬಿಟ್ಟಾಗ ಈ ಹೃದಯ ಅಸ್ತವ್ಯಸ್ತ ಆದಾಗ ಏನು ಕೇಳ್ಬೇಕು ನಾವು? ನಾರಾಯಣ ಹೃದಯ ಹೋಗ್ಬೇಕು. ಬೆಂಗಳೂರು ನಾರಾಯಣ ಹೃದಯ ಅಂತದಲ್ಲ, ಹೋದ್ರೆ ಬರ್ತಿರಲ್ಲ ಗೊತ್ತಿಲ್ಲ. ಯಾಕೆ ಇವರ ಪುರಕ್ಕೆ ಹೋದ ಜನರು ಒಮ್ಮೆ ನನ್ನ ಹಿಂದೆ ಬರರು, ಇವರ ಪುರಕ್ಕೆ ಹೋದ ಜನರು ಒಮ್ಮೆ ನನ್ನ ಹಿಂದೆ ಬರರು. ಒಲಿದೆಗಾತ ಕಮಾಲ ಗುರಿ ವಾಸುದೇವರಿಗೆ ವೈಕುಂಠ ಯಾತ್ರೆ ಮಾಡಿದ್ರೆ ವಾಪಸ್ ಬರ್ತಾರೆ. ನಮ್ಮ ಕಡೆ ಸಾವಿ ಭಾಳ ಹೆಸರು ಡಮ್ಮಂದು ನಗದು ಬಿದ್ದ ಶಿವಾಭ್ಯ ಆದ್ರು. ಅಯ್ಯೋ ಒಂದು ಸಾವಿರ ಲೆಕ್ಕಿದ್ದಷ್ಟು ಹೇಳ್ತಾರೆ. ಡಟಕ್ ಬಟಕ್ ಅಂತ, ನಗದು ಬಿದ್ದ, ಪುಸ್ ಅಂತ. ಅಯ್ಯಪ್ಪ, ಒಂದು ಸಾವಿಗೆ ಎಷ್ಟು ಕನ್ನಡದಲ್ಲಿ ಒಂದು ಸಾವಿಗೆ ಡಮ್ಮಂದು. ಒಂದು ಮಗು ಅಡ್ಡಾಡಿದತ್ತು ಹೊರಗೆ ಇಕ್ಕಿತ್ತು, ಅವ್ರ ಕಿಕ್ಕು ಕೇಳಿತ್ತು. ಮಗು ಹೇಳಿ ಕನ್ನಡ ಸಾಹಿತ್ಯ ನೋಡಿ, ಅಜ್ಜಿ ಅವರ ಡಮ್ಮನ್ನ ಅವಳು ಯಾಕಂದ ಕಟಾಕ್ಷಿ ಬೇಕಾದ್ರೆ ತಂದು ಕೊಡ್ತಿತ್ತು. ಏ ನೀ ಡಮ್ಮನ್ನ ಅವರಪ್ಪ ಅವಜ್ಜಿ ಡಮ್ಮನ್ನ ಅದು ಡಮ್ ಅಂತ ಕೊಡಕ್ಕೆ ಅವಜ್ಜಿ ಕೇಳು ಯಾಕ ಹಂಗ ಡಮ್ ಅಂತ ನೈಲಿಕ್ಕೆ ಡ್ಯಾನ್ಸ್ ಮಾಡ್ತಿದ್ವಿ. ಅವರಿಗೆ ಅವ್ವ ನಮ್ಮವ್ವ ಹೊರಗ ಪಕ್ಕದ ಮನೆ ಆಂಟಿ ಮೀನಾಕ್ಷಿ ಇಡೋರು ಹೇಳ್ಕತ್ತ ನಮ್ಮ ತೀರು ಡಮ್ ಅನ್ನೋ ಒಳ್ಳೋದ್ರಿ, ನಮ್ಮ ತೀರ ಡಮ್ ಅನ್ನೋ ಒಳ್ಳೋದ್ರಿ. ಯಾರು ನಮ್ಮ ನಮ್ಮ ಕರ್ತಾವ ನದ್ರಿ ನಮ್ಮ ತೀರು ಡಮ್ ಅನ್ನೋ ಅಂತ ನಮ್ಮ ಅವ್ವ ಅವ್ರ ಗೆಳತಿ ಹೇಳ್ಬೇಕ ಆಕೆ ನಮ್ಮ ದಿನ ಸಾಯೋದು ಈ ಬಗ್ಗೆ ಹುಡುಗ ಗೊತ್ತಿರ್ತಾವ ಅವ್ರಿಗೆ ಡಮ್ ಅವ್ರಿಗೆ ಎಷ್ಟು ಅದ್ಭುತ. ಹಿಂಗೆ ಅದೊಂದು ಹಾಡುವಾಗ ಕಾಟೆ ಕಾಟೆ ಕವೇ ಕೈ ಹಾಕಿ ಜೋಡಿ ಕುಂತಾವ ಅಂಗೈಯಷ್ಟೂ ಆಗೋನು ತಂತ ನೋಡು ಪ್ರೀತಿ ಲೋಕ ಮಾಡ್ತವ ಪಾಟಲಿಂಗವ ಕೈ ಹಾಕಿ ಜೋಡಿ ಕುಂತವ. ಇದು ನೋಡಿ, ಇದು
ದುರ್ಗಾಸಖಾಯಿಮ ಎರಡು ದ್ವಾಸುಪರ್ಣ ಎರಡು ಬೆಳ್ಳನೆಯ ಹಕ್ಕಿಗಳು ಜೀವಾತ್ಮ ಮತ್ತು ಪರಮಾತ್ಮ ಅನ್ನೋ ಹಕ್ಕಿಗಳು ಹೃದಯವೆಂಬ ಕೋಟೆಯಲ್ಲಿ ಕೂತಿವೆ